ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಇವತ್ತಿನ ವಿಡಿಯೋ ಏನು ಅಂತ ತಮ್ನೇಲ್ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಐಕಿಯಾಗೆ ಹೋಗಿದ್ವಿ. ಸೊ ಮೇಜರ್ ಶಾಪಿಂಗ್ ಅಂತ ಏನಿರಲಿಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಹಾಗೆ ಹೋಗಿ ಬರೋಣ ಅಂತ ಹೊರಟ್ವಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ಬರುತ್ತೆ. ಸೊ ಆ್ಯಕ್ಚುಲಿ ತಿರುಪತಿ ವ್ಲಾಗ್ಗೆ ತುಂಬ ಜನ ನೋಡಿ ವಿಡಿಯೋನ ಲೈಕ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ವ್ಯೂಸ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಇನ್ನೊಂದು ವಿಡಿಯೋ ಕೂಡ ನಾನ್ ವೆಜ್ ರೆಸಿಪಿ ಕೈಮಾ ಉಂಡೆ ಸಾರು. ಸೊ ಈ ಒಂದು ವಿಡಿಯೋಗೆ 11,000 ವ್ಯೂಸ್ ಆಲ್ರೆಡಿ ಕ್ರಾಸ್ ಆಗಿದೆ. ಈಗ ಕರೆಂಟ್ಲಿ ಇಟ್ ಈಸ್ 11.6K. ಸೊ ನಾರ್ಮಲಾಗಿ ಕೇಳಿದಾಗ ಈ ವ್ಯೂಸ್ ಕೌಂಟ್ ಏನಿದೆ 11,000 ಆಗಿರಲಿ, ಇಲ್ಲ ತಿರುಪತಿ ವ್ಲಾಗ್ಗೆ 9,500 ವ್ಯೂಸ್ ಕ್ರಾಸ್ ಆಗಿರೋದು ನಾರ್ಮಲ್ ಅನ್ಸ್ಬೋದು. ಬಟ್ ಆ್ಯಸ್ ಅ ನ್ಯೂ ಯೂಟ್ಯೂಬರ್ ಯಾರು ಹೊಸದಾಗಿ ಸ್ಟಾರ್ಟ್ ಮಾಡಿದರೆ ಡೆಫಿನೆಟ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಸೊ ಐಕಿಯಾ ಈ ವಿಡಿಯೋಗೆ ಬರೋದಾದರೆ ಬಿಗ್ಗೆಸ್ಟ್ ಶಾಪಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಐಕಿಯಾಗೆ ಹೋಗೋದಕ್ಕೆ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದರೆ ಮೆಟ್ರೋನೇ ಅಂತಲೇ ಹೇಳ್ಬೋದು. ಬಿಕಾಸ್ ಮೆಟ್ರೋಲಾದರೆ 25 to 30 ಮಿನಿಟ್ಸ್ ಅಷ್ಟರಲ್ಲಿ ರೀಚ್ ಆಗ್ತೀವಿ. ಇವಾಗ ಇರೋ ಟ್ರಾಫಿಕಲ್ಲಿ ನಾವು ಕ್ಯಾಬ್ ಇಲ್ಲ, ಕಾರ್ ಇಲ್ಲ, ಬೈಕಲ್ಲಿ ಹೋಗೋದಾದರೆ ಏನಿಲ್ಲ ಅಂದರೂ ಮಿನಿಮಮ್ 1 hour ಬೇಕೇ ಬೇಕು. ಸೊ ಮೆಟ್ರೋ ಆದರೆ ಬೆಸ್ಟ್. ಯು ಕ್ಯಾನ್ ಡೆಫಿನೆಟ್ಲಿ ಚೂಸ್ ದಿಸ್ ಆಪ್ಷನ್. ಸೊ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಐಕಿಯಲ್ಲಿ ಪ್ರತಿಯೊಂದು ಮನೆಗೆ ಬೇಕಾಗಿರುವಂಥ ವಸ್ತುಗಳು ಸಿಗುತ್ತೆ. ಲೈಕ್ ಲಿವಿಂಗ್ ರೂಮಲ್ಲಿ ನಿಮಗೆ ಸೋಫಾ ಆಗಿರ್ಬೋದು, ಇಲ್ಲ ಫರ್ನಿಚರ್ ಐಟಮ್ಸ್. ಇನ್ನು ಕಿಚನ್ಗೆ ಬರೋದಾದರೆ ಯುಟೆನ್ಸಿಲ್ಸ್, ಕಿಚನ್ ಆಕ್ಸೆಸರೀಸ್, ಡೆಕೋರ್ ಐಟಮ್ಸ್. ಸೊ ಈ ಥರ ಪ್ರತಿಯೊಂದು ಸಿಗುತ್ತೆ. ಎಲ್ಲ ಒಂದೇ ಸ್ಟೋರಲ್ಲಿ, ಲೈಕ್ ಒಂದೇ ಪ್ಲೇಸಲ್ಲಿ ಎವ್ರಿಥಿಂಗ್ ಯು ಕ್ಯಾನ್ ಕವರ್ ಇಟ್ ಅಪ್. ಐಕಿಯಾಗೆ ಹೋಗೋದು ಇಟ್ಸ್ ವರ್ತ್ ಇಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ಬೇರೆ ಕಡೆಗಿಂತ ಇಲ್ಲಿ ಏನು ಡಿಫ್ರೆಂಟ್ ಇದೆ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಸೆಟಪ್ ಆಗಿರೋ ಸ್ಪೇಸ್ನ ನೀವು ನೋಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಲಿವಿಂಗ್ ರೂಮ್, ಹಾಲ್ ಅಂತ ತೊಗೊಂಡ್ರೆ ಡಿಪೆಂಡಿಂಗ್ ಆನ್ ದ ಸ್ಪೇಸ್. ಸೊ ಯಾವ ರೀತಿ ಸೋಫಾನ ಹಾಕಿ ಟೇಬಲ್ ಯಾವ ರೀತಿ ಸೆಟಪ್ ಮಾಡ್ಬೋದು, ಅದ್ರ ಜೊತೆಗೆ ಲೈಕ್ ಇಂಟೀರಿಯರ್ಸ್ ಯಾವ ರೀತಿ ಸೆಟಪ್ ಮಾಡ್ಬೋದು ಅಂತ ಲೈಕ್ ಇಲ್ಲಿ ನಿಮಗೆ ಜಾಗ ತಕ್ಕಾಗೆ ಲೈಕ್ ನೀಟಾಗಿ ಸೆಟಪ್ ಮಾಡಿರ್ತಾರೆ. ಸೊ ದ್ಯಾಟ್ ಎಸ್ಪೆಷಲಿ ಮನೆ ಯಾರು ಕಟ್ಟೋರು ಇರ್ತಾರ, ಸೊ ಅವರಿಗೆ ಇಲ್ಲಿ ಬಂದು ನೋಡಿದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬಿಕಾಸ್ ಆಲ್ರೆಡಿ ಸೆಟಪ್ ಆಗಿರೋ ಸ್ಪೇಸ್ನ ನೋಡಿದರೆ ನಿಮಗೆ ಹೇಗೆ ಜೋಡಿಸ್ಕೊಳ್ಬೋದು ಅಂತ ಲೈಕ್ ಯು ವಿಲ್ ಗೆಟ್ ಅ ಕ್ಲಿಯರ್ ಪಿಕ್ಚರ್. ಸೊ ಆ ರೀತಿ ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಇಲ್ಲಿ ಲಿವಿಂಗ್ ಏರಿಯಾ ಎಲ್ಲ ತೋರಿಸ್ತಿದ್ದೀನಿ. ಸೊ ಹಾಗೆ ಬ್ಯಾಕ್ ಡ್ರಾಪ್ ವಾಲ್ ತುಂಬಾ ಚೆನ್ನಾಗಿತ್ತು. ಆ ರೀತಿ ಸೊ ನಿಮ್ಗೆ ಐಡಿಯಾ ಬರುತ್ತೆ ಈ ರೀತಿ ಮಾಡ್ಕೊಳ್ಬೋದು ಅಂತ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ದಿಸ್ ಇಸ್ ಅ ಸೋಫಾ ಸೆಟಪ್ ವಿತ್ ಪ್ರಿಟಿ ಡೀಸೆಂಟ್. ಈ ರೀತಿ ಟೇಬಲ್ ಹಾಕ್ಕೊಂಡು ಲೈಕ್ ನೋಡ್ಬೋದು ನೀವಿಲ್ಲಿ. ನೀವಿಲ್ಲಿ ನೋಡ್ತಿರೋದು ಬಂದು ಒಂದು ಚಿಕ್ಕ ರೂಮ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಸೆಟಪ್ ಮಾಡಿದ್ದಾರೆ. ಟೇಬಲ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ದಿಸ್ ಕಾಸ್ಟ್ ಆಲ್ಮೋಸ್ಟ್ 16,990, ಆಲ್ಮೋಸ್ಟ್ 17,000 ಇದು. ಸೊ ಈ ರೀತಿಯಾಗಿ ಟೇಬಲ್, ಅದ್ರ ಮೇಲೇ ಹ್ಯಾಂಗರ್ಸ್ ಲೈಕ್ ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ. ಹಾಗೆ ಇನ್ನೊಂದು ಏನಂದರೆ ಲೈಕ್ ಮಿರರ್ಸ್ ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ ಐಕಿಯಲ್ಲಿ. ಸೊ ನಿಮಗೆ ಮಿರರ್ ಕಲೆಕ್ಷನ್ಸ್ ಲೈಕ್ ಯಾರು ಮಿರರ್ ಜಾಸ್ತಿ ಬೇಕು, ಡಿಫ್ರೆಂಟ್ ಕೈಂಡ್ ಆಫ್ ಮಿರರ್ಸ್ ನೋಡ್ತಿದ್ದೀರಾ, ಡೆಫಿನೆಟ್ಲಿ ಇಲ್ಲಿ ಬರ್ಬೋದು. ನೆಕ್ಸ್ಟ್ ಇಲ್ಲಿ ಬರೋದಾದರೆ ಇಲ್ಲಿ ಸೋಫಾ ಸೆಕ್ಷನ್ ಲೈಕ್ ಚೇರ್ ಈ ರೀತಿ ಎಲ್ಲ ಎಲ್ಲರೂ ಸಾಕಾಗಿ ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಸೊ ಜಾಗ ತುಂಬ ದೊಡ್ಡದಾಗಿರೋದ್ರಿಂದ ಐಕಿಯಾ ಲೈಕ್ ಫುಲ್ ಕವರ್ ಮಾಡೋ ಅಷ್ಟರಲ್ಲಿ ನೀವು ಡೆಫಿನೆಟ್ಲಿ ಸಾಕಾಗುತ್ತೆ. ಈ ರೀತಿಯಾಗಿ ಡಿಫ್ರೆಂಟ್ ಚೇರ್ಸ್, ಸೋಫಾ ಎಲ್ಲ ಈ ರೀತಿ ಇದೆ.
ನೀವಿಲ್ಲಿ ನೋಡ್ತಿರೋದು ಬಂದು ಇನ್ನೊಂದು ಲಿವಿಂಗ್ ರೂಮ್ ಸೆಟಪ್. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಚಾರ್ಟ್ ನೋಡಿದ ತಕ್ಷಣ ಯಾರಿಗೆ ನೆನಪಾಯ್ತು ಹೇಳಿ? ಪೀರಿಯಾಡಿಕ್ ಟೇಬಲ್. ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಸಖತ್ ಇದು ತಲೆ ಕೆಟ್ಕೊಂಡು ಎಷ್ಟು ಕಾಂಪ್ಲೆಕ್ಸ್ ಆಗಿತ್ತಲ್ಲ ಇದು ಕಾನ್ಫಿಗರೇಷನ್ ಮಾಡೋದಾಗಲಿ. ಸೊ ಯಾರಿಗೆ ನೆನಪಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ, ಮರಿಬೇಡಿ. ನೆಕ್ಸ್ಟ್ ಈಗ ಇಲ್ಲಿ ನೀವು ಕಿಚನ್ ಸೆಟಪ್ನ ನೋಡ್ಬೋದು. ಸೊ ಕಿಚನ್ ಯಾವ ರೀತಿ ಆರ್ಗನೈಸ್ ಮಾಡ್ಕೊಬೇಕು, ಲೈಕ್ ವಿತ್ ಇಂಟೀರಿಯರ್ಸ್, ವಿತ್ ದ ಸ್ಪೇಸ್, ಅಷ್ಟು ಜಾಗದಲ್ಲಿ ಯಾವ ರೀತಿ ಡೈನಿಂಗ್ ಟೇಬಲ್ ಹಾಕ್ಕೊಂಡು ಸೆಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಡೆಫಿನೆಟ್ಲಿ ನೀವು ಒಂದ್ಸರಿ ವಿಸಿಟ್ ಮಾಡಿ. ಸೊ ದ್ಯಾಟ್ ನಿಮಗೆ ಡೆಫಿನೆಟ್ಲಿ ಆ ಗ್ರೇಟ್ ಐಡಿಯಾನೇ ಬರುತ್ತೆ. ವೈಟ್ ಥೀಮ್ ಆಗಿರಲಿ. ಸೊ ಯಾವ ವೈಟ್ ಥೀಮ್ ಅಂದರೆ ಔಟ್ಲುಕ್ ಲೈಕ್ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ನಿಮ್ಗೆ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ನಾನು ಆಗಲೇ ಹೇಳ್ದಾಗಲೇ ಅಡುಗೆ ಮನೆ ಸೆಟಪ್ಗೆ ತುಂಬಾ ಇಲ್ಲಿ ಕಲೆಕ್ಷನ್ಸ್ ಇದೆ. ಲೈಕ್ ಇಟ್ಸ್ ವೆರಿ ಯೂನಿಕ್, ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ದಿಸ್ ಇಸ್ ಅನದರ್ ಕೈಂಡ್. ಹಾಗೆ ನನಗಿದು ತುಂಬಾ ಇಷ್ಟ ಆಯಿತು. ಲೈಕ್ ಈ ರೀತಿ ನೋಡಿ, ಮಿಕ್ಸಿ ಆಗಿ ಇಟ್ಕೊಳ್ಳೋದಕ್ಕೆ, ಟೋಸ್ಟರ್ ಮಿಕ್ಸಿ ಇಟ್ಕೊಳ್ಳೋದಕ್ಕೆ ದಿಸ್ ಇಸ್ ಅ ಸಪ್ರೇಟ್ ಸ್ಪೇಸ್. ನೀಟಾಗಿ ಅದಕ್ಕೆ ಸ್ವಿಚ್ ಬೋರ್ಡ್ ಏನಿದೆ, ಸೊ ಅದನ್ನು ನೀಟಾಗಿ ಕೊಟ್ಟು ಅದು ಚೆನ್ನಾಗಿ ಸ್ಪೇಸ್ ನೀಟಾಗಿ ಸೆಟಪ್ ಆಗಿದೆ. ಸ್ಟೋರೇಜ್ ಏರಿಯಾ ರೂಮ್ಸ್ಗೆಲ್ಲ ಇಲ್ಲಿ ತುಂಬಾ ಕಬೋರ್ಡ್ ಈ ರೀತಿ ಆಪ್ಷನ್ಸ್ ವಿತ್ ಕಬೋರ್ಡ್ ವಿತ್ ಮಿರರ್, ಹಾಗೆ ಸ್ಲೈಡಿಂಗ್ ಡೋರ್ಸ್ ಇರುತ್ತಲ್ಲ, ಸೊ ಕಂಪ್ಲೀಟ್ ವಿತ್ ಮಿರರ್, ಹಾಫ್ ಮಿರರ್ ವಿತ್ ನಾರ್ಮಲ್ ಲೈಕ್ ವುಡ್ ಥರ. ಸೊ ಈ ರೀತಿಯಾಗಿ ತುಂಬಾ ಇದೆ. ಸ್ವಲ್ಪ ಓವರ್ ಪ್ರೈಸ್ಡ್ ಅಂತ ಅನ್ನಿಸ್ತು ಕೆಲವೊಂದು ಐಟಮ್ಸ್ಗೆ ನನಗೆ. ಬಟ್ ಇಟ್ ಡಿಪೆಂಡ್ಸ್, ಅಗೇನ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸು ಇದ್ದರೆ ಇಟ್ಸ್ ಡೆಫಿನೆಟ್ಲಿ ವರ್ತ್ ಅಲ್ವಾ ತೊಗೊಳ್ಳೋದು. ಮಿರರ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಲೈಕ್ ಆ ಸೈಜ್ ಫ್ರೇಮ್ಗೆ ತುಂಬಾ ಇಟ್ ವಾಸ್ ವೆರಿ ನೈಸ್. ಪ್ರೈಸಸ್ ಕೂಡ ಇಟ್ ವಾಸ್ ವರ್ತ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರೋದು ಬಂದು ಅಗೇನ್ ಇಟ್ಸ್ ರೂಮ್. ಆ ರೂಮ್ಗೆ ಸಪ್ರೇಟ್ ಕಿಚ್ ಸೆಕ್ಷನ್ ಅಂತ ಇರುತ್ತಲ್ಲ, ಸೊ ಆ ರೀತಿ ಇದು. ಸೊ ನೆಕ್ಸ್ಟ್ ಇದು ಬಂದು ಕಾಟ್ ಸೆಕ್ಷನ್. ಇದಕ್ಕೆ ಪ್ರೈಸ್ ಎಲ್ಲ ತುಂಬ ವರ್ತ್ ಅಂತಲೇ ಹೇಳ್ಬೋದು. ಲೈಕ್
12,000ಇಂದನೇ ನಿಮಗೆ ತುಂಬ ಚೆನ್ನಾಗಿರುವಂಥ ಒಂದು ಕಾಟ್ ವಿತ್ ಸ್ಟೋರೇಜ್ ಬರುತ್ತೆ. ನಾನಿಲ್ಲಿ ನೆಕ್ಸ್ಟ್ ಕಮಿಂಗ್ ಹಾಗೆ ವಿಡಿಯೋ ತೋರಿಸಿದ್ದೀನಿ. ಸೊ ಇಲ್ಲಿ ಐಕ್ಯಲ್ಲಿ ಈ ಒಂದು ಸೆಕ್ಷನ್ಗೆ ಬರೋ ಅಷ್ಟರಲ್ಲಿ ಸಾಕಾಗೋಗುತ್ತೆ, ಬಿಕಾಸ್ ಜಾಗ ತುಂಬಾ ದೊಡ್ಡದಾಗಿರೋದ್ರಿಂದ ಸಾಕಾಗೋಯ್ತು. ಸೊ ಇಲ್ಲಿ ಆರಾಮಾಗಿ ಕೂತಿದ್ದೀನಿ. ನಾನು ಹೇಳಿದ್ನಲ್ಲ, ಸೊ ವಿತ್ ಸ್ಟೋರೇಜ್ ಬರುತ್ತೆ ಅಂತ. ಸೊ ಈ ರೀತಿಯಾಗಿ ಇರುತ್ತೆ, ನೋಡ್ಬೋದು ನೀವು ಇಲ್ಲಿ. ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಕಾಟ್, ಅಂದರೆ ಲೈಕ್ ಕಿಂಗ್ ಸೈಜ್ ಇಲ್ಲ ಕ್ವೀನ್ ಸೈಜ್ ಅದ್ರ ಮೇಲಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರೋದು ಬಂದು ಕಿಂಗ್ ಸೈಜ್, ಇದು ಬಂದು 40,792. ತುಂಬಾ ಚೆನ್ನಾಗಿತ್ತು. ಹಾಗೆ ಕ್ವೀನ್ ಸೈಜ್ ಬೆಡ್ ಕೂಡ ಅವೈಲೇಬಲ್ ಇತ್ತು. ಲೈಕ್ ನಾನು ಆಗಲೇ ಹೇಳಿದಾಗಲೇ 12,000 ಹಾಗೆ 14,000ಗೆ ತುಂಬಾ ಚೆನ್ನಾಗಿರುವಂಥ ಸ್ಟೋರೇಜ್ ಇಲ್ಲಿ ನೋಡ್ತಿದ್ರಲ್ಲ, ಇದು ಬಂದು 14,000 ವಿತ್ ಸ್ಟೋರೇಜ್. ಡೆಕೋರ್ ಐಟಮ್ಸ್ ತುಂಬಾ ಡಿಫ್ರೆಂಟ್ ವೆರೈಟೀಸ್ ನೋಡ್ಬೋದು. ಸೊ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಆಗಿರಲಿ, ರಿಯಲ್ ಪ್ಲಾಂಟ್ಸ್ ಕೂಡ ಅವೈಲೇಬಲ್ ಇದೆ. ಈಗ ನೀವು ನೋಡ್ತಿರೋದು ಬಂದು ರಿಯಲ್ ಪ್ಲಾಂಟ್ಸ್ ಇದು. ಸೊ ನೆಕ್ಸ್ಟ್ ಇನ್ನು ಎಲೆಕ್ಟ್ರಿಕ್ ಲ್ಯಾಂಪ್ಸ್, ಈ ರೀತಿಯ ಲೈಟ್ಸ್, ಡಿಫ್ರೆಂಟ್ ಕೈಂಡ್ ಲ್ಯಾಂಪ್ಸ್ ಎಲ್ಲ ಇರುತ್ತಲ್ಲ, ಸೊ ಈ ರೀತಿ ಎಲ್ಲ ಇತ್ತು. ಹಾಗೆ ಇನ್ನು ಕಿಚನ್ಗೆ ಬೇಕಾಗಿರುವಂಥ ಅಪ್ಲೈನ್ಸಸ್, ಚಿಕ್ಕ ಪುಟ್ಟ ವಸ್ತು ಕೂಡ ಎಲ್ಲ ಇತ್ತು. ಸೊ ವಿಡಿಯೋಲಿ ಹಾಕಿದ್ರೆ ಇಟ್ ವಿಲ್ ಬಿ ಬೋರಿಂಗ್ ಅಂತ ನಾನು ಇನ್ಕ್ಲೂಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಈಗ ನೀವು ನೋಡ್ತಿರೋದು ಬಂದು ಇಟ್ಸ್ ವೆರಿ ಹ್ಯೂಜ್ ಅಪ್ಲೈನ್ಸಸ್ ಲೈಕ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.